ನಮಸ್ತೆ ಮಿಥುನ ರಾಶಿಯವರ ಈ ವರ್ಷದ ಕೊನೆ ತಿಂಗಳು ಹೇಗಿದೆ ನೋಡಿ. ಸಾಕಷ್ಟು ಆಳೋದು ಬಾಕಿ ಇದೆ ಅಂತ ಅನ್ಸುತ್ತೆ. ತುಂಬಾ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಅಂತ ಅನ್ಸುತ್ತೆ. ಒಂದಷ್ಟು ವಿಚಾರಗಳಲ್ಲಿ ಮುಂದುವರಿಯಕ್ಕಾಗ್ದಿರಾ ತೊಂದರೆನ ಅನುಭವಿಸ್ತೀರಾ ಅಂತ ಅನ್ಸುತ್ತೆ. ಮನೆ ವಿಚಾರ ಮತ್ತೆ ಸಾಕಷ್ಟು ಬೇಡದ ವಿಚಾರಗಳು ನಿಮ್ಮ ತಲೆಯಲ್ಲಿ ಕುತ್ಕೊಂಡು ಕಣ್ಣೀರಿಗೆ ಕಾರಣ ಆಗತ್ತೆ ಅಂತ ಅನ್ಸುತ್ತೆ. ಸೊ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಜ್ಞಾನ ತಪ್ಪಿ ಬೀಳುವಂತ ಸಾಧ್ಯತೆಗಳು ಹೆಚ್ಚು, ತಲೆ ಸುತ್ತು ಬಂದು ಬೀಳುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ವಹಿಸ್ಬೇಕು. ಯಾರೇನ್ ಕೊಟ್ರು ತಿನ್ಲಿಕ್ಕೆ ಹೋಗ್ಬೇಡಿ, ಯೋಚನೆ ಮಾಡಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿಯಿಂದ ದುಡ್ಡು ಕಾಸು ಬರ್ದಿರೋ ಹಾಗೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಟೈಮ್ ತುಂಬಾ ಚೆನ್ನಾಗಿದೆ, ನಿಮ್ಮ ಸಮಯ ತುಂಬಾ ಚೆನ್ನಾಗಿದೆ. ಆದ್ರೆ ದುಷ್ಟ ಜನರು ಅಥವಾ ಶತ್ರುಗಳು ಅಥವಾ ಸಂಬಂಧಿಕರು, ಸೋ ಕಾಲ್ಡ್ ಸಂಬಂಧಿಕರು ಅಂತ ಯಾರಿದ್ದಾರೆ, ಸೊ ಅವರು ನಿಮ್ಗೆ ಹೆಚ್ಚಿನ ಸಮಸ್ಯೆನ ತೊಂದರೆನ ಮಾಡ್ತಾರೆ. ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅದು ಮದುವೆ ವಿಚಾರ ಆಗಿರ್ಬೋದು, ಮಗುವಿನ ವಿಚಾರ ಆಗಿರ್ಬೋದು. ನಿಮ್ಮ ಹೊಟ್ಟೆಯ ಆರೋಗ್ಯ ಸ್ವಲ್ಪ ಹೆಚ್ಚಿನ ಗಮನನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಫುಲ್ ಬಾಡಿನ ಯಾರೋ ಪ್ರಯೋಗ ಮಾಡ್ತಾರೆ ಇನ್ನೂ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮದೇ ಆದ ಒಂದು ಡೆಡ್ ಬಾಡಿ ತರ ಮಾಡಿ ಅದಕ್ಕೆ ಎನರ್ಜೈಸ್ ಮಾಡಿ ಏನೋ ಅದನ್ನ ಚಿತಾಭಸ್ಮಕ್ಕೆ ಕೊಡುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು. ತುಂಬಾ ಒನ್ ಸೈಡ್ ನಿಮ್ಮ ಒನ್ ಸೈಡ್ ಆಫ್ ಜನ ಅಥವಾ ನಿಮ್ಮ ಹೇಗೆ ಹೇಳೋದು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಉತ್ತರ, ನೀವು ಇರುವಂತ ಜಾಗದಿಂದ ಉತ್ತರ ದಿಕ್ಕಿನಲ್ಲಿ ಒಂದಷ್ಟು ಸಮಸ್ಯೆಗಳು ಮಾಡುವಂತ ಜನಗಳು, ಸಂಬಂಧಿಕರಿಂದ ಹೆಚ್ಚಿನ ಒಂದು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಇದೆ. ತುಂಬಾನೇ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಸೊ ಪಾಸ್ಟ್ ಲೈಫ್ ಕರ್ಮ ಅಂತ ಸುಮ್ಮನೆ ಅನುಭವಿಸ್ತಾ ಇರಬೇಡಿ. ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಎಲ್ಲ ಮುಗ್ದಾಗಿದೆ. ಕರೆಂಟ್ಲಿ ಯಾರ್ಯಾರು ನಿಮ್ಗೆ ನೆಗೆಟಿವಿಟಿ ಮಾಡ್ತಿದಾರೋ ಆ ನೆಗೆಟಿವಿಟಿನೆಲ್ಲ ನೀವು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರು ಏನ್ ಮಾಡಿದಾರೋ ಅದು ಅವರಿಗೆ ರಿಟರ್ನ್ ಬ್ಯಾಕ್ ಹೋಗೋ ಹಾಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಕೂಡ ಫಿಕ್ಸ್ ಆಗಬಹುದು ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆಗಬಹುದು ಅನ್ನುವಂಥದ್ದು ಇದೆ. ಆಲ್ರೆಡಿ ಮ್ಯಾರೇಜ್ ಆಗಿರೋರು ಸ್ವಲ್ಪ ನೆಗೆಟಿವಿಟಿಯಿಂದ ಅಥವಾ ಪ್ರೇತ ಬಾಧೆಯಿಂದ ನರಳ್ತೀರಾ ಅನ್ನುವಂಥದ್ದು ಇದೆ. ಸೊ ಕರ್ಮ ರಿಟರ್ನ್ ಅಂತ ಅನ್ಕೊಳ್ಳಿ. ಸೊ ಒಂದ್ ರೀತಿಲಿ ಕರ್ಮ ರಿಟರ್ನ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ವಹಿಸ್ಬೇಕು ಆರೋಗ್ಯದ ಕಡೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವ್ಯಕ್ತಿ ನಿಮ್ಮ ಮೈಂಡ್ ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಕೂಡ ಇರಬಹುದು ಅನ್ನುವಂಥದ್ದು ಇದೆ. ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ನೋಡಿ ಅಪಹಾಸ್ಯ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ನೀವಿಲ್ಲಿ ನೋಡಬಹುದು ಫುಲ್ ಕ್ಯಾಂಡಲೇ ಬರೀ ನೆಗೆಟಿವಿಟಿ ಬಿಟ್ರೆ ಬೇರೇನು ಇಲ್ಲ. ಸೊ ಎಲ್ಲ ಬರೀ ಕಪ್ಪು 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 ಕಪ್ಪು. ಸೊ ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರಲ್ಲ, ಕಾಲ ಜಾದು ಮಾಡಿ 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 ಹಾಕ್ತಾ ಇದ್ದಾರೆ. ಸೊ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ನೆಗೆಟಿವಿಟಿ ವಿಚಾರದಲ್ಲಿ ಮಾಡಿ 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 ನಿಮ್ಮ ದೇಹದ ತೂಕನ ಜಾಸ್ತಿ ಮಾಡುವಂಥದ್ದು, ಸಾಕಷ್ಟು ಪ್ರಯಾಣ ಮಾಡದೇ ಇರೋ ಹಾಗೆ ಮಾಡುವಂಥದ್ದು, ಓವರ್ ವೆಯ್ಟ್ ಆಗಿ ಕೂತಿದ್ದ ಜಾಗದಲ್ಲೇ ಕೂತಿರೋ ಹಾಗೆ ಮಾಡುವಂಥದ್ದು, ನಿಮ್ಮ ಇಡೀ ಬಾಡಿ ಮೇಲೆ ನೆಗೆಟಿವಿಟಿನೇ ಕಾಣಿಸ್ತಾ ಇದೆ. ಸೊ ದೈವದ ಸಹಾಯ ನಿಮ್ಗೆ ಇಲ್ದಿರೋ ಹಾಗೆ ಮಾಡಿರೋವಂಥದ್ದು, ದೈವಕ್ಕೆ ಅಂದ್ರೆ ನೀವು ಮಾಡುವಂತ ಪೂಜೆ ಪುನಸ್ಕಾರಗಳು ದೈವದ ಹೊರಗೆ ಹೋಗದೆ ಇರೋ ಹಾಗೆ ಮಾಡಿರೋವಂಥದ್ದು, ನಿಮ್ಮ ದೇಹ ನಿಮ್ಮ ವಸ್ತುಗಳ ಮೇಲೆಲ್ಲ ಮಶಾಣದ ಒಂದಷ್ಟು ಎನರ್ಜಿನ ಮಾಡಿರೋವಂಥದ್ದು, ಏನೋ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಸ್ಮಶಾನದಲ್ಲಿ ಹಾಕಿರೋವಂಥದ್ದು, ನಿಮ್ಮ ನೇಬರ್ಸು, ನಿಮ್ಮ ರಿಲೇಟಿವ್ಸ್, ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ಲೇ ಕಾಣಿಸ್ತಾ ಇದೆ ಇಲ್ಲಿ. ಸೊ ತುಂಬಾನೇ ಭಯಾನಕವಾಗಿ ಈ ವರ್ಷನ ಎಂಡ್ ಮಾಡೋದಲ್ಲ, ನೀವೇ ಎಂಡ್ ಆಗಬೇಕು ಅನ್ನುವಂಥ ಪ್ರಯತ್ನಗಳು ಪ್ರಯೋಗಗಳು ನಡೆದಿದೆ.
ನಡೆಸ್ತಾನೆ ಇದ್ದಾರೆ, ನಡೆಸ್ತಾನೆ ಇದ್ದಾರೆ. ಇವ್ರಿನ್ನ ಯಾವತ್ತು ಬುದ್ಧಿ ಕಲಿತಾರೋ ಗೊತ್ತಿಲ್ಲ. ಸೊ ಇವರಿಗೆ ಕರ್ಮ ರಿಟರ್ನ್ ಆಗ್ಲಿ, ನಿಮ್ಗೆ ಯಾರ್ಯಾರು ಪ್ರಯೋಗ ಮಾಡಿದಾರೋ ಅವ್ರಿಗೆಲ್ಲ ಅದು ರಿಟರ್ನ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂದ್ರೆ ನಂದು ಮಿಥುನ ರಾಶಿ, ನನಗೆ ಮಾಡಿದ್ರೆ ನಂಗೇನು ಆಗೋದಿಲ್ಲ. ಸೊ ಏನ್ ಮಾಡಿರ್ತಾರೋ ಅದು ಅವರಿಗೆ ರಿಟರ್ನ್ ಬ್ಯಾಕ್ 100% ಆಗತ್ತೆ. ನಿಮ್ಗೆ ಮಾಡ್ತಿದ್ದಾರೆ ಅಂತಾದ್ರೆ, ನಿಮ್ದು ಏನಾದ್ರೂ ಇದೇ ರಾಶಿ ಆಗಿದ್ರೆ ಸೊ ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ಜಾಗ್ರತೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವೇ ಇರಬಾರ್ದು ಅಂತ ಮಾಡಿರೋ ಅಂಥದ್ದು. ಈಗ ಭೂಮಿ ಮೇಲೆ ನೀವು ಬದುಕಬಾರ್ದು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಒಂದಷ್ಟು ದುಷ್ಟ ಜನರು ನೋಡಿ, ನಿಮ್ಗೆ ಎಲ್ಲೂ ಬದುಕೋದಕ್ಕೆ ಬಿಡೋದಿಲ್ಲ. ಸೊ ಇವರೆಲ್ಲ ಸೋ ಕಾಲ್ಡ್ ರಕ್ತ ಹೀರೋ ಅಂತ ಸಂಬಂಧಿಕರು ತರನೇ ನಂಗೆ ಇಲ್ಲಿ ಕಾಣಿಸ್ತಾ ಇರೋದು. ಸೊ ಡೆಫಿನೆಟ್ಲಿ ಅವರಿಂದ ಏನೋ ಸಮಥಿಂಗ್ ಪ್ರಯೋಗ ಆಗಿದೆ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಯೋಗ, ಒಬ್ರು ಇಬ್ರಲ್ಲ, ಫುಲ್ಲು ಗ್ರೂಪ್ ಅಲ್ಲಿ ಪ್ರಯೋಗ ಆಗಿರೋ ಹಾಗೆ ನಂಗೆ ಕಾಣಿಸ್ತಾ ಇದೆ. ಕ್ಯಾಂಡಲ್ ಉರಿದ್ರೆ ಅಟ್ಲೀಸ್ಟ್ ನಿಮ್ಗೆ ಹೀಲಿಂಗ್ ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಆ ಕ್ಯಾಂಡಲ್ನ ಮತ್ತೆ ಮತ್ತೆ ಉರಿಸುವಂಥ ಪ್ರಯತ್ನ ಅಷ್ಟೇ. ಎಸ್, ನೋ. ಸೊ ಯಾರ ಸಹಾಯನೂ ನಿಮ್ಗೆ ಸಿಗಬಾರ್ದು ಅಂತ ಅವರ ಒಂದು ಪ್ರಯತ್ನ ಇದೆ. ಸೊ ಅವರ ಪ್ರಯತ್ನದಲ್ಲಿ ಅವರು ಸಫಲರಾಗ್ತಾರೋ ವಿಫಲರಾಗ್ತಾರೋ ಅದು ಬೇಡ. ಬಟ್ ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿತಾ ಇರಲಿ ಅನ್ನೋದನ್ನ ನಾನು ಕೇಳ್ಕೊಳ್ತೀನಿ. ಸೊ ಯಾಕೆ ಅಂದ್ರೆ ಸಾಕಷ್ಟು ಜನ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮ ಒಂದು ಏಳಿಗೆಗೋಸ್ಕರ ಕಾಯ್ತಾ ಇರೋರು ಕೂಡ ತುಂಬಾ ಜನ ಇದ್ದಾರೆ. ಸೊ ಸಾಕಷ್ಟು ಪ್ರಯೋಗಗಳು ನಿಮ್ಮ ವಿರುದ್ಧ ನಡೀತಾ ಇರುವಂಥದ್ದು ನಿಮ್ಮನ್ನ ಇಲ್ಲ ಅನ್ನಿಸ್ಬೇಕು ಅಂತ. ಕಾರಣ ನಿಮ್ಮ ಹಣ ಇರಬಹುದು, ನಿಮ್ಮ ವರ್ಚಸ್ಸು ಇರಬಹುದು, ನೀವು ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸಗಳಿರಬಹುದು. ಈ ಒಂದು ಕಾರಣಕ್ಕೆ ಅವರಿಗೆ ಒಂದಷ್ಟು ನಿಮ್ಮನ್ನ ನೋಡಿ ಸಹಿಸಕ್ಕಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಮ್ಯಾಕ್ಸಿಮಮ್ ಇಲ್ಲಿ ನಿಮ್ಮ ಒಳ್ಳೆತನ ಅಷ್ಟೇ ಅವರಿಗೆ ಕಾಡ್ತಾ ಇರೋದು, ಸಮಸ್ಯೆ ಆಗ್ತಾ ಇರೋದು ಅಂತ ಅನ್ಸುತ್ತೆ. ಸೊ ಅದೇನೋ ಹೇಳ್ತಾರೆ ಗಾದೆ. ಸೊ ಕೆಲವು ಗಾದೆನ ಇಲ್ಲಿ ಹೇಳೋದಕ್ಕೂ ಆಗೋದಿಲ್ಲ, ಆ ಥರದ ಗಾದೆ ನೆನಪು ಬರ್ತಾ ಇದೆ ನಂಗೆ. ಸೊ ವೃಶ್ಚಿಕ ರಾಶಿಯವರು ಮತ್ತೆ ಕರ್ಕಾಟಕ ರಾಶಿಯವರು ಹೆಚ್ಚು ತೊಂದರೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸಿಂಹ ರಾಶಿಯವರು ಅಗೇನ್ ನಂಗೆ ಹೇಳೋದಕ್ಕೆ ತುಂಬಾ ಬೇಸರ ಆಗ್ತಿದೆ. ಯಾಕೆ ಅಂದ್ರೆ ಎಷ್ಟು ವೇರಿಯೇಷನ್ ಅಲ್ಲಿ ಅವರು ನೆಗೆಟಿವಿಟಿ ಮಾಡಿದ್ದಾರೆ ಅಂದ್ರೆ ಅಷ್ಟು ವೇರಿಯೇಷನ್ ಅಲ್ಲಿ ಮಾಡಿದ್ದಾರೆ. ಬಟ್ ಸ್ಟಿಲ್ ದೈವ ನಿಮ್ಮನ್ನ ಕಾಪಾಡಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಇವರೆಲ್ಲ ಯಾರು ನಿಮ್ಗೆ ಬದುಕೋದಕ್ಕೆ ಬಿಡಲ್ಲ ಅಂತ ಹೇಳೋದು ಅಲ್ವಾ? ಎಷ್ಟು ಇಡೀ ಫ್ಯಾಮಿಲಿನ ಕೊಂದು ಹಾಕಿದ್ದಾರೆ, ಆದ್ರೂ ಇವ್ರಿಗೆ ತೃಪ್ತಿ ಆಗಿಲ್ಲ. ಸೊ ನಿಮ್ಮಿಂದಾನೇ ಬೆಳೆದವರು, ನಿಮ್ಮಿಂದಾನೇ ಬದುಕ್ತವ್ರು, ಒಂದೊತ್ತು ಊಟಕ್ಕೂ ಗತಿ ಇಲ್ದಿರ ಬಿದ್ದಿದ್ದಂಥವ್ರೆಲ್ರು ಇವತ್ತು ನಿಮ್ಮ ವಿರುದ್ಧ ನಿಂತು ಇಷ್ಟೆಲ್ಲ ಮಾಡ್ತಿದ್ದಾರೆ. ಅವ್ರ ಮನೆಗೆ ನೀವು ಕೂತು ಆಶ್ರಯ ಕೊಟ್ಟಂಥದ್ದು, ನಿಮ್ಮ ಬಟ್ಟೆಗಳನ್ನ ಹಾಕೊಂಡು, ನಿಮ್ಮ ಮನೆಯ ಊಟನ ತಿಂದು, ನಿಮ್ಮ ಎಂಜಲಿನಿಂದ ಬದುಕಿದಂಥವರು ಇವತ್ತು ನಿಮ್ಗೆ ಪಿಂಡ ಕೂಳು ಬಿಡುವಂಥ ಮಟ್ಟಿಗೆ ಇಲ್ಲಿ ಪ್ರಯತ್ನಗಳು, ಪ್ರಯೋಗಗಳು ಎಷ್ಟು ಕೆಟ್ಟ ರೀತಿಲಿ ಇದೆ ಗೊತ್ತಾ? ನಂಗೆ ಹೇಳಲಿಕ್ಕೆ ನನ್ಗಷ್ಟು ಸಿಟ್ಟು ಬರ್ತಿದೆ. ಅಷ್ಟರ ಮಟ್ಟಿಗೆ ಪ್ರಯೋಗ ಆಗಿದೆ. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಸರ್ವದಾ. ಈ ಜ್ಯೋತಿ ಅಷ್ಟು ಮುಳುಗೋಗ್ತಿದ್ರು ಉರಿತಾ ಇದೆ ಅಂದ್ರೆ ನಿಮ್ಮ ಪುಣ್ಯ ಫಲ ಚೆನ್ನಾಗಿದೆ. ಸೊ ಅವರ ಕರ್ಮ ಈಗ ಹೋಗುವಂಥ ಸಮಯ ಬಂದಿದೆ. ಹಾಗಾಗಿ ಅವರ ಕರ್ಮ ಅವರಿಗೆ ರಿಟರ್ನ್ ಆಗತ್ತೆ. ಸೊ ನಾನು ಕ್ಷಮಿಸಬಹುದು, ನೀವು ಕ್ಷಮಿಸಬಹುದು, ದೇವರು ಕೂಡ ಕ್ಷಮಿಸಬಹುದು. ಕರ್ಮ ಕ್ಷಮಿಸೋದಿಲ್ಲ. ಕರ್ಮ ಅಂದ್ರೆ ಏನು ಅಲ್ಲ, ನಾವು ಮಾಡಿರುವಂಥ ಕೆಲಸಗಳೇ. ಅವ್ರು ಮಾಡಿರುವಂಥ ಕೆಲಸ ಅವರಿಗೆ ಕ್ಷಮೆನ ಕೊಡೋದಿಲ್ಲ ಅನ್ನುವಂಥದ್ದು.
ಬಹಳಷ್ಟು ಮದ್ವೆ ವಿಚಾರದಲ್ಲಿ ಅಡ್ಡಿ ಆತಂಕಗಳನ್ನ ಮಾಡಿದ್ದಾರೆ. ನಿಮ್ಗಿನ್ನ ಮದ್ವೆ ಆಗಿಲ್ಲ ಅನ್ಕೊಂಡು ಅವರು ತೊಂದ್ರೆ ಮಾಡ್ತಿದ್ದಾರೆ. ಬಟ್ ನಿಮ್ಗೆ ಆಲ್ರೆಡಿ ಮದ್ವೆ ಆಗೋಗಿದೆ ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಒಂದಷ್ಟು ಪ್ರಯೋಗಗಳನ್ನ ಮಾಡಿರ್ಬೋದು. ದುಷ್ಟ ಜನರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಶೇಷವಾದಂಥ ಅನುಗ್ರಹ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ಫೋನ್ ಕಾಲ್ ಮಾಡಿ ಕರೆಯುವಂಥ ಸಾಧ್ಯತೆ ಇದೆ. ಕರೆದಾಗ ಹೋಗೋದು ಬೇಡವೋ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸುಮ್ಮನೆ ಪ್ರೀತಿಗೆ ಕಟ್ಟುಬಿದ್ದಿ ಹೋಗ್ತೀನಿ ಅಂತ ಹೊರಟ್ರೆ ಅಲ್ಲಿಂದ ಮನ್ಸು ನೋವು ಮಾಡ್ಕೊಂಡು ಬರ್ತೀರಾ. ಹಾಗಾಗಿ ಇದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು. ಸೊ ಪ್ರೀತಿಲೂ ಕೂಡ ಒಂದಷ್ಟು ಸಮಸ್ಯೆನೇ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಪೆಲ್ ವರ್ಕ್ ಮಾಡಿದ್ದಾರೆ, ಒಂದಷ್ಟು ಪ್ರಯೋಗಗಳು, ಒಂದಷ್ಟು ಹೆಸರುಗಳನ್ನ ಕೂಡ ಬರ್ದಿ ಹಾಕಿದ್ದಾರೆ. ಏನೇನ್ ಮಾಡಿಲ್ಲ ಇಲ್ಲ ಅವ್ರು ಮಾಡಿರೋದೆಲ್ಲ ಕಾಣಿಸ್ತಾ ಇದೆ. ವೆಯ್ಟ್ ವಿಚಾರವಾಗಿ ತೂಕ ಜಾಸ್ತಿ ಆಗಬೇಕು ಅಂತ ಮಾಡಿದ್ದಾರೆ. ಮೂಳೆ ಮುರಿದು ಹೋಗ್ಬೇಕು ಅಂತ ಮಾಡಿದ್ದಾರೆ. ಕಾಲು ಇಲ್ದಂಗ್ ಆಗ್ಬೇಕು ಅಂತ ಮಾಡಿದ್ದಾರೆ. ತಲೆ ಇಲ್ದಂಗ್ ಆಗ್ಬೇಕು ಅಂತ ಮಾಡಿದ್ದಾರೆ. ಕೂದಲೆಲ್ಲ ಉದ್ರೋಗ್ಬೇಕು ಅಂತ ಮಾಡಿದ್ದಾರೆ. ಕಣ್ ಕಾಣಿಸ್ಬಾರ್ದು ಅಂತ ಮಾಡಿದ್ದಾರೆ. ವಿಷಸರ್ಪ ಕಚ್ಚಬೇಕು ಅಂತ ಮಾಡಿದ್ದಾರೆ. ಇದೆಲ್ಲ ಡಿಸೆಂಬರ್ ಎನರ್ಜಿ. ಇದ್ರ ಹಿಂದೆ ಮಾಡಿದ್ದೆಲ್ಲ ಇಲ್ಲಿ ಇಲ್ಲ. ಈ ತಿಂಗಳು ಇನ್ಮೇಲೆ ಏನೇನ್ ಮಾಡ್ತಾರೆ ಅದು ಇಲ್ಲಿದೆ. ಸೊ ಹಾಗಾಗಿ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇಲ್ಲಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಗುಡ್ಡಗಾಡು, ಬೆಟ್ಟಗಾಡು ಪ್ರದೇಶ, ಬೇರೆ ಊರಿಗೆ ಹೋಗಿ ಮಾಡಿದ್ದಾರೆ. ಒಂದಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಆತ್ಮಗಳನ್ನ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ ತಿನ್ಲಿಕ್ಕೆ. ಅದು ಒಂದು ಗೊಂಬೆ ಮಾಡಿ ಹುಳಗಳನ್ನ ಬಿಟ್ಟಿದ್ದಾರೆ. ನಮ್ಮ ಪ್ರೈವೇಟ್ ಪಾರ್ಟಿಗೆಲ್ಲ ಹುಳಗಳನ್ನ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ. ನನ್ ಕೈಲಿ ಹೇಳಕ್ ಒಂದಷ್ಟು ನಿಮ್ಗೆ ಬ್ಲೆಸ್ಸಿಂಗ್ಸ್ ಅನ್ನ ಇದ್ರ ಮೇಲೆ ಬರ್ದಿದ್ದೀನಿ ನಾನು. ಅದು ಕೋಡ್ ಅಲ್ಲಿ ಬರ್ದಿದ್ದೀನಿ. ನಿಮ್ಮೇಲೆ ಏನೇ ಆಗಿದ್ರು ಇಲ್ಲಿ ಏನು ಬರ್ನ್ ಆಗ್ತಿದೆ ಈ ತರ ಅದು ಸುಟ್ಟು ಹೋಗುತ್ತೆ, ಅದೆಲ್ಲ ನಾಶ ಆಗುತ್ತೆ ಅಂತ ನಂಬಿ ದೀರ್ಘಾಯುಷ್ಮಾನ್ ಭವ. ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಅಂತ ಹೇಳ್ಕೊಳ್ಳಿ. ಯಾರು ಏನೇ ಮಾಡಿದ್ರು ಅದೆಲ್ಲ ಅವರಿಗೆ ವಾಪಸ್ ಹೋಗೋ ಹಾಗೆ ನೋಡ್ಕೊಳ್ಳಿ. ಬೇಕಿರೋರು ಸುದರ್ಶನ ಹೋಮ, ದುರ್ಗಾ ಹೋಮ ಏನ್ ಮಾಡಿಸ್ತಿರೋ ಮಾಡಿಸ್ಕೊಳ್ಳಿ. ಅಥವಾ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತಾರೆ ಅಂತ ಅನ್ಸಿದ್ರೆ ಬ್ಲಾಕ್ ಮ್ಯಾಜಿಕ್ ಅನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬ್ಲಾಕ್ ಮ್ಯಾಜಿಕ್ ಚೆನ್ನಾಗಿ ರಿಮೂವ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ಸೊ ಇಷ್ಟೆಲ್ಲ ಆದ್ರೂ ಆ ಜ್ಯೋತಿ ಉರಿತಾ ಇದೆ ಅಂದ್ರೆ ಸೊ ದೀಪದ ಜ್ಯೋತಿ ನಮಸ್ತುಭ್ಯಂ ಶತ್ರು ಬುದ್ಧಿ ವಿನಾಶಾಯ ಅಂತ. ಸೊ ಸಾಕಷ್ಟು ಶತ್ರುಗಳು ನಾಶ ಆಗೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರು ಏನೇ ಮಾಡಿದ್ರು ಗಣೇಶ ನಿಮ್ ಪರವಾಗಿ ನಿಲ್ತಾರೆ. ಗಣೇಶನ ಆಶೀರ್ವಾದ ಇದೆ. ಜೊತೆಗೆ ಕಾಲಭೈರವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕಾಲಭೈರವರ ಆಶೀರ್ವಾದದಿಂದ ನೀವೇನೇ ಅನ್ಕೊಂಡ್ರು ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ.
ಸೊ ಇಂಥವ್ರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಆಗ್ಲಿ. ಇಂಥ ಸಂಬಂಧಿಕರು, ಇಂಥ ಸ್ನೇಹಿತರು, ಇಂಥ ನೇಬರ್ಸ್, ಅಕ್ಕಪಕ್ಕದವರು ನಿಮ್ ಜೀವನದಲ್ಲಿ ಇಲ್ದಿರ ಇರೋ ಹಾಗೆ ಆಗ್ಲಿ. ಇದು ಪಾಸ್ಟ್ ಲೈಫ್ ಕರ್ಮ ಅಂತ ಆಗಿದ್ರೆ ಆ ಕರ್ಮ ಇವತ್ತೇ ಕಳೆದು ಹೋಗ್ಲಿ. ಅಥವಾ ಇದು ಹೊಟ್ಟೆ ಕಿಚ್ಚಿನ ಅಂದ್ರೆ ಹೊಟ್ಟೆ ಕಿಚ್ಚು ಅಂದ್ರೆ ಇದು ಹೊಟ್ಟೆ ಕಿಚ್ಚು ಅವರಿಗೆ, ಅವರ ಹೊಟ್ಟೆಯ ಕಿಚ್ಚು ಅವ್ರನ್ನೇ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಶತ್ರು ಬುದ್ಧಿ ವಿನಾಶಾಯ. ಮನೆ ದೇವರಿಗೆ ವಿಶೇಷವಾದಂತಹ ಅಭಿಷೇಕಕ್ಕೆ ಕೊಟ್ಟು ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಂಬನ್ನಿ. ಕುಲದೇವರ ಆರಾಧನೆ ಮಾಡಿ, ಕುಲದೇವತೆಯ ಪೂಜೆ ಮಾಡಿ, ಹೆಚ್ಚಿನ ಅನುಕೂಲ ಆಗತ್ತೆ. ಸೊ ಒಬ್ರಾದ್ಮೇಲೆ ಒಬ್ರು ಅವರಿಗೆ ಸುಲಭ ಆಗ್ಬಿಟ್ಟಿದೆ. ನಿಮ್ ಮನೆಯವ್ರನ್ನೆಲ್ಲ ಮುಗಿಸಿ ಇನ್ನ ಈಸಿಯಾಗಿ ಮುಗಿಸ್ಬಿಡ್ಬಹುದು ನಿಮ್ಮನ್ನು ಅಂತ. ಬಟ್ ಕೆಲವು ತುಂಬಾ ದುಬಾರಿ ಆಗ್ಬಿಡುತ್ತೆ. ನಿಮ್ಗೆ ಒಂದಿಲ್ಲಿ ಕ್ಲಾರಿಟಿನ ಕೊಟ್ಬಿಡ್ತೀನಿ. ನಿಮ್ಗೆ ಶತ್ರು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ನಿಮ್ಗೆ ರಕ್ಷೆ ಕೊಡುವಂಥ ಏಂಜಲ್ಸ್, ನಿಮ್ಮ ಒಳಿತಿಗಾಗಿ ಶ್ರಮಿಸುವಂಥವ್ರು, ನಿಮ್ಮ ಪ್ರೀತಿಗಾಗಿ ಹಂಬಲಿಸುವಂಥವ್ರು, ಅಥವಾ ನಿಮ್ಮನ್ನ ಒಂದು ಉನ್ನತ ಮಟ್ಟ ಸ್ಥಾನದಲ್ಲಿ ನೋಡೋ ಅಂಥವ್ರು, ನಿಮ್ಮ ಬದುಕು ಬಂಗಾರ ಆಗಿರ್ಲಿ ಅಂತ ಬಯಸೋವಂಥವ್ರು ಕೋಟ್ಯಾಂತರ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಯಾರೋ ಒಂದು 100, 200, ಒಂದು 500, 1000 ಜನ ನಿಮ್ಮ ವಿರುದ್ಧವಾಗಿ ನಿಂತ್ರೆ ಇಡೀ ಬ್ರಹ್ಮಾಂಡನೇ, ಇಡೀ ವಿಶ್ವನೇ, ಇಡೀ ಯೂನಿವರ್ಸೇ, 33 ಕೋಟಿ ದೈವಗಳೇ ನಿಮ್ಮ ಪರವಾಗಿ ನಿಂತಿದೆ. ಹಾಗಾಗಿ ಇದಕ್ಕೆ ಹೆದರ್ಬೇಕಾಗಿರುವಂತ ಅಗತ್ಯ ಇಲ್ಲ, ಅಂಜಬೇಕಾಗಿರುವಂತ ಅಗತ್ಯ ಇಲ್ಲ, ಗಾಬರಿ ಬೀಳೋಂಥ ಅಗತ್ಯ ಅಂತೂ ಇಲ್ಲೇ ಇಲ್ಲ. ಸೊ ಏನ್ ಮಾಡಿ, ಮನೇಲಿರೋರೆಲ್ರೂ ಒಂದ್ ಹಿಡಿ ಬಿಳಿ ಸಾಸಿವೆ, ಒಂದ್ ಹಿಡಿ ಕರ್ಪೂರ, ಇದೆರಡನ್ನು ಕೈಯಲ್ಲಿ ಇಟ್ಕೊಳ್ಳಿ. ಮನೆಯವ್ರು ಎಲ್ರೂ ಸಪ್ರೇಟ್ ಆಗಿ ಇಟ್ಕೊಂಡು ಒಂದ್ ತಟ್ಟೆಯಲ್ಲಿ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು, ಮನೆ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು, ಆ ತಟ್ಟೆ ಒಂದಿಟಿ ದೊಡ್ಡದಾಗಿ, ಸೊ ಅದ್ರೊಳಗೆ ಒಬ್ಬೊಬ್ರು 7 ಸತಿ ತಲೆ ಸುತ್ತಬಿಟ್ಟು, ನಮ್ಗೆ ಯಾರು ಮಾಡಿದಾರೋ ಉಲ್ಟಾ ತಲೆ ಸುತ್ತಿ, ಉಲ್ಟಾ ರಿವರ್ಸ್ ಅಲ್ಲಿ ತಲೆ ಸುತ್ತಬಿಟ್ಟು, ನಮ್ಗೆ ಯಾರು ಮಾಡಿದಾರೋ ಅದೆಲ್ಲ ಅವರಿಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ತಟ್ಟೆಗೆ ಹಾಕಿ, ಎಲ್ಲರೂ ಒಂದಿಡಿ ಕರ್ಪೂರ, ಒಂದಿಡಿ ಬಿಳಿ ಸಾಸಿವೆ ಎರಡು ಹಾಕಿ ದೇವ್ರ ಮನೆಯಿಂದ ಹಿಂದೆನೋ ಅಥವಾ ಆ ಹಾಲಲ್ಲೋ ಎಲ್ಲಾದ್ರೂ ಇಟ್ಕೊಂಡು, ದೇವ್ರ ಮನೆ ಮುಂದೆ ಅಥವಾ ಹಾಲಲ್ಲಿ ಇಟ್ಟು ಹಚ್ಬಿಡಿ. ಯಾರು ಕಳ್ಸಿದಾರೋ ಇದು ಅವರಿಗೆ ಹೋಗಿ ತಟ್ಟಬೇಕು. ನ್ಯಾಯ ಧರ್ಮ ಉಳ್ದಿದೆ ಇನ್ನ ಸ್ವಲ್ಪ ಅಂತಾದ್ರೆ ಇದು ತೋರಿಸ್ಬೇಕು ನಮ್ಗೆ ಅಂತ ಕಳಿಸ್ಕೊಡಿ. ಅದು ಯಾರ ಮನೆಯಿಂದ ಬಂದಿತ್ತೋ, ಯಾರು ಮಾಡಿದ್ರೋ ಅದು ಅವ್ರ ಮನೆಗೆ ಹೋಗುತ್ತೆ. ಆ ಸುದ್ದಿ ನೀವು ಕೇಳ್ತೀರಾ ಅನ್ನುವಂಥದ್ದು ಇದೆ. ಸೊ ಹೀಗ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಬೂದುಗುಂಬಳಕಾಯಿನ ತಗೊಂಬಂದು, ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣ ತಗೊಂಬಂದು, ನಿಮ್ಮ ಇಷ್ಟ ದೈವ ಅಥವಾ ನಿಮ್ಮ ಮನೆ ದೇವರಿಗೆ ಅದನ್ನ ದೃಷ್ಟಿ ತೆಗ್ದು ಅದನ್ನ ತಗೊಂಡು ಹೋಗಿ ಎಲ್ಲಾದ್ರೂ ಹೊರಗಡೆ ಸ್ಮಶಾನದಲ್ಲಿ ಬಿಸಾಕೋದಿದ್ರೆ ಬಿಸಾಕಿ, ಇಲ್ಲ ಬಾಗ್ಲಲ್ಲಿ ಬಿಸಾಕೋದಿದ್ರೆ ಬಿಸಾಕಿ, ಅಥವಾ ಮನೆ ಬಾಗ್ಲಲ್ಲೇ ಹೊಡಿತೀನಿ ಅಂದ್ರೆ ಅಲ್ಲಾದ್ರೂ ಹೊಡೀರಿ. ಒಂದ್ ತೆಂಗಿನಕಾಯಿ, ಒಂದ್ ಕುಂಬಳಕಾಯಿ, ಒಂದ್ ನಿಂಬೆಹಣ್ಣು, ಇದು ಮೂರನ್ನು ದೃಷ್ಟಿ ತೆಗ್ದು ದೂರ ಎಲ್ಲಾದ್ರೂ ತಗೊಂಡೋಗಿ ಒಡೆದ್ಬಿಟ್ಟು ಬಂದ್ಬಿಡಿ. ಇನ್ನೊಂದು, ಮನೆ ಪೂರ್ತಿ ಅರ್ಶಿನ ಮತ್ತೆ ಗಂಜಲ ಹಾಕಿ ಸಾರಿಸಿ ಚೆನ್ನಾಗಿ ಅಂತ ಹೇಳ್ತೀನಿ. ಸಾಧ್ಯ ಆದ್ರೆ ಮನೆಗಳಲ್ಲಿ ಇಂಗನ್ನ ಒರೆಸೋದಕ್ಕೆ ಹಾಕ್ಕೊಳ್ಳಿ. ಅರಿಶಿನ ಮತ್ತು ಇಂಗು, ಇದರಿಂದ ಉತ್ತಮ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ರಿಗೂ ದೀರ್ಘಾಯುಷ್ಮಾನ್ ಭವ, ಒಳ್ಳೇದಾಗ್ಲಿ. ನಿಮ್ಮ ಮನೆ ದೇವರಿಗೆ ಪೂಜೆ ಸಲ್ಲೋ ಹಾಗೆ ನೋಡ್ಕೊಳ್ಳಿ. ಮಿಕ್ಕಿದೆಲ್ಲ ನಿಮ್ಮ ಮನೆ ದೇವರೇ, ಕುಲ ದೇವರೇ ನೋಡ್ಕೊಳ್ತಾರೆ.
ಅವರಿಗೆ ನೀವು ಕೃತಜ್ಞತೆಯಿಂದ ಇರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಡ, ಬೇಡದಿರೋ ಅಂಥ ರಂಪಾಟಗಳು ಬೇಡ. ಸೊ 12-12 ಪೋರ್ಟಲ್ ನಿಜವಾಗ್ಲೂ ಒಂದು ಎಂಡಿಂಗನ್ನು ತರ್ತಾ ಇದೆ. ಯಾವ ರೀತಿ ಎಂಡಿಂಗನ್ನು ತರುತ್ತೆ ಡಿಸೆಂಬರಲ್ಲಿ ಈ 12-12 ಪೋರ್ಟಲ್ ನೋಡೋಣ. ನಿಮ್ಮೆಲ್ಲ ಪಾಪಕರ್ಮಗಳು ಅಂತ ನೀವು ಕರ್ಕೊಳ್ಳೋದಾದ್ರೆ, ನಿಮ್ಮೆಲ್ಲ ಪಾಪಕರ್ಮಗಳು, ನಿಮ್ಮೆಲ್ಲ ಒಂದು ಹಳೆಯ ಎನರ್ಜಿ ಏನಾದರೂ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನಿಮ್ಮ ಶತ್ರುಗಳ ಶತ್ರುತ್ವ ಕೂಡ ಶಾಂತ ಆಗುತ್ತೆ. ಸೊ ಎಲ್ಲವೂ ಕೂಡ ಒಂದು ನ್ಯೂ ಬಿಗಿನಿಂಗ್ ಕಡೆಗೆ ನಿಮ್ಗೆ 2026 ಕರ್ಕೊಂಡು ಹೋಗುತ್ತೆ. ನೀವು ಬದುಕಿದ್ರೂ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ, ನೀವಿಲ್ಲ ಅಂದ್ರೂ ಕೂಡ ನಿಮ್ಮನ್ನ ಒಳಿತಿನೆಡೆಗೆ ಕರ್ಕೊಂಡು ಹೋಗುತ್ತೆ. ತಮಸೋಮ ಜ್ಯೋತಿರ್ಗಮಯ ಅಂತ ಪ್ರಾರ್ಥನೆಯನ್ನ ಮಾಡಿ ಸಾಂಬ ಸದಾಶಿವನ ಆಶೀರ್ವಾದನ ಪಡ್ಕೊಳ್ಳಿ. ದಿನಾಗ್ಲೂ ಎಲ್ಲರೂ ಮನೇಲಿ ಬೆಳಿಗ್ಗೆ ಸಂಜೆ ಸಹಸ್ರನಾಮನ ಕೇಳಿ, ಶಂಭೋ ಅನ್ನುವಂಥ ಮಂತ್ರ ಜಪಾನ ಮಾಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ನಿಮ್ಮದೇ ಆದ ರೀತಿಯಲ್ಲಿ ಮೆಡಿಟೇಷನ್ ಕೋರ್ಸಿಗಾದ್ರೂ ಸೇರ್ಕೊಳ್ಳಿ, ಇಲ್ಲಾಂದ್ರೆ ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಇರುತ್ತಲ್ಲ ಅದಕ್ಕಾದ್ರೂ ಸೇರ್ಕೊಳ್ಳಿ. ಇದರಿಂದ ನಿಮ್ಗೆ ನಿಜವಾಗ್ಲೂ ಬೆನಿಫಿಟ್ ಆಗುತ್ತೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕುಂಡಲಿನಿ ಶಕ್ತಿ ಅವೇಕನಿಂಗ್ ಮಾಡ್ಕೊಳ್ಳಿ. ಶತ್ರುಗಳನ್ನ ಕ್ಷಮಿಸೋ ಬುದ್ಧಿ ಇದ್ರೆ ಕ್ಷಮಿಸಕ್ ಹೋಗ್ಬೇಡಿ. ಈ ಸತಿ ಅವರಿಗೆ ಸರಿಯಾದ ಪಾಠ ಕಲಿಸುವಂತ ಅಗತ್ಯ ಇದೆ. ನೀವು ಕಲಿಸ್ಲಿಲ್ಲ ಅಂದ್ರೆ ದೈವ ಕಲಿಸುತ್ತೆ, ದೈವ ಕಲಿಸ್ಲಿಲ್ಲ ಅಂದ್ರೆ ಕರ್ಮ ಕಲಿಸುತ್ತೆ. ಯಾಕೆ ದೈವ ಕಲಿಸಲ್ಲ ಅವ್ರಿಗೆ ಪಾಠ ಅಂದ್ರೆ, ಅವರು ದೈವನ ಬಂಧ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಸೊ ಹೆದರ್ಕೊಳ್ಳೋ ಅಂಥದ್ದೇ ವಿಚಾರ ಹೇಳ್ದೆ, ನೆಗೆಟಿವಿಟಿದೆ ಹೇಳ್ದೆ, ಒಳ್ಳೇದೇನು ಹೇಳಲಿಲ್ಲ ಅಂದ್ರೆ ನಿಮ್ಮ ಸಮಯ ತುಂಬಾ ಚೆನ್ನಾಗಿದೆ, ಅದೃಷ್ಟದ ಸಮಯ. ನೀವೇನ್ ಅನ್ಕೊಂಡ್ರು ಆಗತ್ತೆ. ಎಲ್ಲ ವಿಚಾರದಲ್ಲೂ ನಿಮ್ಗೆ ಯಶಸ್ಸಿದೆ. ಅದನ್ನ ನೋಡಿ ಸಹಿಸಕ್ಕಾಗ್ದಿರೋರು ಈ ಸಮಸ್ಯೆ ಮಾಡ್ತಿದ್ದಾರೆ. ನೀವೇನ್ ಅನ್ಕೊಂಡ್ರು ಕೂಡ ಎಲ್ಲವೂ ಆಗತ್ತೆ. ಸೊ ಒಳ್ಳೇದೇ ಅನ್ಕೊಳ್ಳಿ, ಒಳ್ಳೇದೇ ಆಗ್ಲಿ. ಶತ್ರುಗಳು ನಾಶ ಆಗ್ತಿದ್ದಾರೆ ಅನ್ಕೊಳ್ಳಿ, ಶತ್ರುಗಳು ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ನಾನ್ ಸ್ಟ್ರಾಂಗ್ ಆಗಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತೀನಿ. ನಿಮ್ಮೆಲ್ಲರ ಶತ್ರುಗಳು ನಾಶ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ನನ್ನ ಶತ್ರುಗಳು ಕೂಡ ನಾಮಾಶೇಷವಾಗಿ ನಾಶ ಆಗೋಗ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಜೊತೆಗೆ 31ಕ್ಕೆ ವೈಕುಂಠ ಏಕಾದಶಿ ಇದೆ. ಸೊ ತಿರುಪತಿ ತಿಮ್ಮಪ್ಪನ ಆಶೀರ್ವಾದನ ಪಡ್ಕೊಳ್ಳಿ. ವೈಕುಂಠ ದ್ವಾರ ತೆಗೆಯುವಂಥ ಒಳ್ಳೆ ದಿನ. ಸೊ ಅವತ್ತು ಡ್ರಿಂಕ್ಸ್ ಎಲ್ಲ ಮಾಡಿ ಜೀವನನ ಹಾಳು ಮಾಡ್ಕೊಳ್ಬೇಡಿ. ಒಂದು ಭಕ್ತಿ ಭಾವದಲ್ಲಿ ಒಂದು ನ್ಯೂ ಬಿಗಿನಿಂಗಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿ. ನಿಮ್ಮ ಜೀವನಕ್ಕೆ ಹೊಸ ಸೂರ್ಯನ ಬೆಳಕಾಗಿ ಕರ್ಕೊಂಬನ್ನಿ. ಯಾಕೆ ಅಂದರೆ 2026 ಸೂರ್ಯನಿಗೆ ಸಂಬಂಧಪಟ್ಟಂಗೆ ಯಶಸ್ಸನ್ನ ತಂದ್ಕೊಡುತ್ತೆ. ಒಂದು ಹೊಸ ಅಧ್ಯಾಯನ, ಒಂದು ನ್ಯೂ ಚಾಪ್ಟರ್ ನಿಮ್ಮ ಲೈಫಲ್ಲಿ ಓಪನ್ ಮಾಡ್ತಿದೆ. ಅದು ಹೇಗಿರುತ್ತೋ ಅದನ್ನ ನೀವು ಡಿಸೈಡ್ ಮಾಡಿ. ಶತ್ರುಗಳು ಇದ್ದಿದ್ದೇನೆ, ಶತ್ರುಗಳು ಇರಬೇಕು, ಅವರಿಲ್ಲ ಅಂದರೆ ನಮ್ಮ ಕೆಪಾಸಿಟಿ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಹಾಗಾಗಿ ಶತ್ರುಗಳ ಬಗ್ಗೆ ಹೆಚ್ಚಿನ ಗಮನನ ಕೊಡ್ದಿರ ನಿಮ್ಮ ಏಳಿಗೆಯ ಬಗ್ಗೆ ನೀವು ಗಮನನ ಕೊಟ್ಕೊಂಡು ಮುಂದುವರಿರಿ. ನಿಮ್ಮ ನಂಬಿಕೆ ಇಲ್ಲಿ ತುಂಬ ಮುಖ್ಯ. ಏನೇ ಕೆಲಸ ಮಾಡಿದ್ರು ಬೇಗ ನಿಧಾನ ಮಾಡ್ದಿರ ಟಕ್ 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 ಅಂತ ಮಾಡಿ ಮುಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ದೈವನ ಹಿಡೀರಿ, ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಯಾರ್ಯಾರನ್ನೋ ನೋಡಿ ಟೈಮು ದುಡ್ಡು ವೇಸ್ಟ್ ಮಾಡ್ಕೊಳ್ಬೇಡಿ. ದೈವನ ಹಿಡೀರಿ, ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ನಮಸ್ತೆ.